ಡಿಸೆಂಬರ್ 30ರಂದು ಬರುವ ಮುಕ್ಕೋಟಿ ಏಕಾದಶಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ದಿನವಾಗಿದೆ. ಈ ದಿನದ ಮಹತ್ವವನ್ನು ಸರಳವಾಗಿ ಹೇಳಲು ಸಾಧ್ಯವೇ ಇಲ್ಲ. ಪುರಾಣಗಳ ಪ್ರಕಾರ ಈ ಏಕಾದಶಿ ದಿನ 33 ಕೋಟಿ ದೇವತೆಗಳು ವೈಕುಂಠದ್ವಾರದ ಮೂಲಕ ಶ್ರೀಮನ್ನಾರಾಯಣನ ದರ್ಶನ ಪಡೆಯುತ್ತಾರೆ. ಅದಕ್ಕಾಗಿಯೇ ಈ ದಿನವನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಆದರೆ ಈ ದಿನದ ಮಹತ್ವ ಕೇವಲ ಉಪವಾಸ, ಪೂಜೆ ಅಥವಾ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ವಿಶೇಷವಾಗಿ ಗಂಡು ಮಕ್ಕಳನ್ನು ಹೊಂದಿರುವ ತಾಯಂದಿರಿಗೆ ಈ ದಿನ ಬಹಳ ಮುಖ್ಯ. ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಮುಕ್ಕೋಟಿ ಏಕಾದಶಿ ದಿನ ಮಾಡಿದ ಸಣ್ಣ ಪರಿಹಾರವೂ ಕೂಡ ಗಂಡು ಮಕ್ಕಳ ಜೀವನದ ಮೇಲೆ ದೊಡ್ಡ ರಕ್ಷಣೆಯಂತೆ ಕೆಲಸ ಮಾಡುತ್ತದೆ. ಇಂದಿನ ಕಾಲಘಟ್ಟದಲ್ಲಿ ಗಂಡು ಮಕ್ಕಳನ್ನು ಬೆಳೆಸುವುದು ತಾಯಂದಿರಿಗೆ ಅತಿ ದೊಡ್ಡ ಆತಂಕವಾಗಿದೆ. ಗಂಡು ಮಕ್ಕಳು ಸಹಜವಾಗಿ ಚುರುಕು, ಧೈರ್ಯ ಮತ್ತು ಸ್ವತಂತ್ರ ಸ್ವಭಾವ ಹೊಂದಿರುತ್ತಾರೆ. ಆದರೆ ಅದೇ ಸ್ವಭಾವ ಕೆಲವೊಮ್ಮೆ ಅಪಾಯಕ್ಕೂ ಕಾರಣವಾಗುತ್ತದೆ. ಬಾಲ್ಯದಿಂದಲೇ ಅವರು ಹೆಚ್ಚು ಹೊರಗೆ ಓಡಾಡುತ್ತಾರೆ, ಸ್ನೇಹಿತರ ಪ್ರಭಾವಕ್ಕೆ ಒಳಗಾಗುತ್ತಾರೆ ಮತ್ತು ತಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸದೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ವಿಶೇಷವಾಗಿ ಹದಿಹರೆಯದ ವಯಸ್ಸಿನಲ್ಲಿ ಗಂಡು ಮಕ್ಕಳ ನಡವಳಿಕೆ ತಾಯಂದಿರಿಗೆ ನಿದ್ದೆಯೇ ಬರದಂತೆ ಮಾಡುತ್ತದೆ. ಬೈಕ್ಗಳನ್ನು ಅತಿ ವೇಗವಾಗಿ ಓಡಿಸುವುದು, ರಾತ್ರಿ ಹೊತ್ತು ಮನೆಗೆ ತಡವಾಗಿ ಬರುವುದು, ಸ್ನೇಹಿತರ ಮಾತಿಗೆ ಹೆಚ್ಚು ಒತ್ತು ನೀಡುವುದು ಇವೆಲ್ಲವೂ ತಾಯಿಯ ಹೃದಯವನ್ನು ಪ್ರತಿದಿನ ಕಾಡುತ್ತವೆ. ಅಮ್ಮ ಎಂದು ಕರೆಯುವ ಮಗ ಸುರಕ್ಷಿತವಾಗಿ ಮನೆಗೆ ಮರಳುವವರೆಗೂ ಆ ತಾಯಿಯ ಮನಸ್ಸು ಶಾಂತಿಯಾಗುವುದಿಲ್ಲ. ಇಂದಿನ ಸಮಾಜದಲ್ಲಿ ಅಪಘಾತಗಳು, ಅಪ್ರತೀಕ್ಷಿತ ಘಟನೆಗಳು ಮತ್ತು ಸಣ್ಣ ತಪ್ಪಿನಿಂದಾಗುವ ದೊಡ್ಡ ನಷ್ಟಗಳನ್ನು ನಾವು ದಿನನಿತ್ಯ ನೋಡುತ್ತಲೇ ಇದ್ದೇವೆ. ಕೆಲವೊಮ್ಮೆ ಎಷ್ಟೇ ಜಾಗರೂಕರಾಗಿದ್ದರೂ ಸಹ ಅನಿರೀಕ್ಷಿತ ಘಟನೆಗಳು ಸಂಭವಿಸುತ್ತವೆ. ಇದರ ಹಿಂದೆ ಕೇವಲ ನಿರ್ಲಕ್ಷ್ಯವಷ್ಟೇ ಅಲ್ಲ, ಗ್ರಹದೋಷ, ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರಭಾವವೂ ಒಂದು ಪ್ರಮುಖ ಕಾರಣವಾಗಿರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಗಂಡು ಮಕ್ಕಳು ಸಹಜವಾಗಿಯೇ ಹೆಚ್ಚು ದೃಷ್ಟಿಗೆ ಒಳಗಾಗುತ್ತಾರೆ. ಅವರಲ್ಲಿ ಇರುವ ಶಕ್ತಿ, ಚಟುವಟಿಕೆ ಮತ್ತು ಆವೇಶದಿಂದ ಅವರು ಇತರರ ಕೆಟ್ಟ ದೃಷ್ಟಿಗೆ ಅಥವಾ ನಕಾರಾತ್ಮಕ ಶಕ್ತಿಗಳಿಗೆ ಸುಲಭವಾಗಿ ಒಳಗಾಗುತ್ತಾರೆ. ಜಾತಕದಲ್ಲಿ ದುರ್ಬಲ ಗ್ರಹಸ್ಥಿತಿ, ಅಪಮೃತ್ಯು ಯೋಗ ಅಥವಾ ಕಾಲಸರ್ಪದಂತಹ ದೋಷಗಳಿದ್ದರೆ ಅಪಾಯಗಳ ಪ್ರಮಾಣ ಇನ್ನಷ್ಟು ಹೆಚ್ಚಾಗುತ್ತದೆ. ಅದಕ್ಕಾಗಿಯೇ ನಮ್ಮ ಋಷಿಮುನಿಗಳು ಮುಕ್ಕೋಟಿ ಏಕಾದಶಿಯಂತಹ ಅಪರೂಪದ ದಿನವನ್ನು ಪರಿಹಾರಗಳಿಗೆ ಸೂಚಿಸಿದ್ದಾರೆ. ಈ ದಿನ ವಿಷ್ಣುವಿನ ಅನುಗ್ರಹದಿಂದ ದೊಡ್ಡ ದೋಷಗಳನ್ನು ಶಮನಗೊಳಿಸಬಹುದು. ವಿಶೇಷವಾಗಿ ತಾಯಿಯ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆ ಮತ್ತು ಪರಿಹಾರಕ್ಕೆ ಅಪಾರ ಶಕ್ತಿಯಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ದಿನ ಗಂಡು ಮಕ್ಕಳಿಗಾಗಿ ಮಾಡಿದ ಪರಿಹಾರ ಅವರ ಸುತ್ತ ಒಂದು ಅದೃಶ್ಯ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಅಪಾಯಗಳು ದೂರವಾಗುತ್ತವೆ, ಅನಾಹುತಗಳು ತಪ್ಪುತ್ತವೆ ಮತ್ತು ಅವರ ಜೀವನದಲ್ಲಿ ಸ್ಥಿರತೆ, ವಿವೇಕ ಮತ್ತು ಉತ್ತಮ ದಾರಿ ಸಿಗುತ್ತದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಮುಕ್ಕೋಟಿ ಏಕಾದಶಿಗೆ ಒಂದು ದಿನ ಮುಂಚಿತವಾಗಿ ಮನೆಯ ಸ್ವಚ್ಛತೆಗೆ ಹೆಚ್ಚು ಮಹತ್ವ ನೀಡಬೇಕು. ಮನೆಯನ್ನು ತೊಳೆಯುವ ನೀರಿನಲ್ಲಿ ಸ್ವಲ್ಪ ಅರಿಶಿನ ಮತ್ತು ಕರ್ಪೂರದ ಪುಡಿ ಸೇರಿಸಬೇಕು. ಅರಿಶಿನ ಲಕ್ಷ್ಮೀ ತತ್ವವನ್ನು ಪ್ರತಿನಿಧಿಸುತ್ತದೆ ಮತ್ತು ಕರ್ಪೂರ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವ ಶಕ್ತಿ ಹೊಂದಿದೆ. ಈ ರೀತಿಯಾಗಿ ಮನೆಯನ್ನು ಶುದ್ಧಗೊಳಿಸಿದಾಗ ಮನೆ ಕೇವಲ ವಾಸಸ್ಥಳವಾಗದೆ ಒಂದು ದೈವಿಕ ವಾತಾವರಣ ಹೊಂದಿದ ಸ್ಥಳವಾಗುತ್ತದೆ. ಮುಕ್ಕೋಟಿ ಏಕಾದಶಿ ದಿನ ಮುಂಜಾನೆ ಎದ್ದು ಸ್ನಾನ ಮಾಡಿ ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ವೈಕುಂಠದ್ವಾರದ ರಂಗೋಲಿ ಹಾಕಬೇಕು. ಈ ರಂಗೋಲಿ ಕೇವಲ ಅಲಂಕಾರವಲ್ಲ, ಇದು ಸ್ವರ್ಗದ ಬಾಗಿಲು ತೆರೆಯುವ ಸಂಕೇತ. ವೈಕುಂಠದ್ವಾರದ ರಂಗೋಲಿ ಹಾಕುವುದರಿಂದ ಸಾಕ್ಷಾತ್ ಶ್ರೀಮನ್ನಾರಾಯಣನನ್ನೇ ನಮ್ಮ ಮನೆಗೆ ಆಹ್ವಾನಿಸಿದಂತಾಗುತ್ತದೆ. ರಂಗೋಲಿ ಹಾಕಿದ ನಂತರ ಮನೆಯ ಬಾಗಿಲ ಬಳಿ ದೀಪವನ್ನು ಬೆಳಗಿಸಬೇಕು. ಈ ದೀಪವು ಅಂಧಕಾರವನ್ನು ಮಾತ್ರವಲ್ಲ, ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನೂ ದೂರ ಮಾಡುತ್ತದೆ. ಇದಾದ ನಂತರ ಮುಖ್ಯ ಪರಿಹಾರಕ್ಕೆ ಬರೋಣ. ಮುಕ್ಕೋಟಿ ಏಕಾದಶಿ ದಿನ ರಾತ್ರಿ 7 ಗಂಟೆಯಿಂದ 9 ಗಂಟೆಯೊಳಗೆ ಈ ಪರಿಹಾರವನ್ನು ಮಾಡುವುದು ಅತ್ಯಂತ ಶ್ರೇಷ್ಠ. ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ನಿಂಬೆಹಣ್ಣು, ಸ್ವಲ್ಪ ಕುಂಕುಮ, ಸ್ವಲ್ಪ ಉಪ್ಪು, ಒಂದು ಚಿಕ್ಕ ಕರ್ಪೂರದ ತುಂಡು ಇವೆಲ್ಲವನ್ನೂ ಇಟ್ಟು ತಟ್ಟೆಯನ್ನು ದೇವರ ಮುಂದೆ ಇಡಬೇಕು. ತಾಯಿ ತನ್ನ ಗಂಡು ಮಗನ ಹೆಸರನ್ನು ಮನಸ್ಸಿನಲ್ಲಿ ಉಚ್ಚರಿಸುತ್ತಾ ಶ್ರೀಮಹಾವಿಷ್ಣುವನ್ನು ಮನಸ್ಸಿನಿಂದ ಪ್ರಾರ್ಥಿಸಬೇಕು. ನಂತರ ನಿಂಬೆಹಣ್ಣಿಗೆ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಕರ್ಪೂರವನ್ನು ಬೆಳಗಿಸಿ ಅದರ ಜ್ವಾಲೆಯನ್ನು ನಿಂಬೆಹಣ್ಣಿಗೆ 3 ಬಾರಿ ತೋರಿಸಬೇಕು. ಈ ಸಮಯದಲ್ಲಿ ಮನಸ್ಸಿನಲ್ಲಿ ಹೀಗೆ ಪ್ರಾರ್ಥಿಸಬೇಕು:
ನನ್ನ ಮಗನಿಗೆ ಯಾವುದೇ ಅಪಾಯ, ದುಷ್ಟದೃಷ್ಟಿ, ಗ್ರಹದೋಷ ಅಥವಾ ನಕಾರಾತ್ಮಕ ಶಕ್ತಿ ತಟ್ಟದಂತೆ ಕಾಪಾಡು. ಅವನಿಗೆ ವಿವೇಕ, ಶಾಂತಿ, ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ನೀಡು. ಇದನ್ನು ಕನಿಷ್ಠ 11 ಬಾರಿ ಮನಸ್ಸಿನಲ್ಲಿ ಹೇಳಬೇಕು. ನಂತರ ಆ ನಿಂಬೆಹಣ್ಣನ್ನು ಮನೆಯ ಹೊರಗಡೆ ಯಾರೂ ತುಳಿಯದಂತಹ ಸ್ಥಳದಲ್ಲಿ ಇಟ್ಟು ಬರಬೇಕು. ಹಿಂದಿರುಗಿ ಬರುವಾಗ ಹಿಂದೆ ತಿರುಗಿ ನೋಡಬಾರದು. ಈ ಪರಿಹಾರವನ್ನು ಮಾಡಿದ ನಂತರ ಮಗನ ನಡವಳಿಕೆಯಲ್ಲಿ ನಿಧಾನವಾಗಿ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ಅವನ ಆವೇಶ ಕಡಿಮೆಯಾಗುತ್ತದೆ, ವಿವೇಕ ಹೆಚ್ಚಾಗುತ್ತದೆ ಮತ್ತು ಅನಾಹುತಗಳು ದೂರವಾಗುತ್ತವೆ. ಇದು ಯಾವುದೇ ತಂತ್ರಮಂತ್ರವಲ್ಲ, ಇದು ಶಾಸ್ತ್ರಾಧಾರಿತ ಪರಿಹಾರ. ಮುಕ್ಕೋಟಿ ಏಕಾದಶಿ ದಿನ ತಾಯಿಯ ಮನಸ್ಸಿನಿಂದ ಮಾಡಿದ ಈ ಒಂದು ಸಣ್ಣ ಪರಿಹಾರ ನಿಮ್ಮ ಮಗನ ಜೀವನವನ್ನು ದೈವಿಕ ರಕ್ಷಣೆಯಲ್ಲಿಡುತ್ತದೆ. ಪ್ರತಿಯೊಬ್ಬ ತಾಯಿಯ ಆಶಯ ಒಂದೇ, ನನ್ನ ಮಗ ಸುರಕ್ಷಿತವಾಗಿರಲಿ. ಆ ಆಶಯವನ್ನು ಸಾಕಾರಗೊಳಿಸುವ ಶಕ್ತಿ ಈ ದಿನಕ್ಕಿದೆ. ಈ ಮಾಹಿತಿಯನ್ನು ಗಂಡು ಮಕ್ಕಳಿರುವ ಪ್ರತಿಯೊಬ್ಬ ತಾಯಿಗೂ ತಲುಪಿಸಿ, ಏಕೆಂದ್ರೆ ಇದು ಭಯ ಹುಟ್ಟಿಸುವ ಮಾಹಿತಿಯಲ್ಲ, ಇದು ರಕ್ಷಣೆಯ ಮಾಹಿತಿ. ಶ್ರೀಮನ್ನಾರಾಯಣನ ಕೃಪೆ ನಿಮ್ಮ ಮನೆಯ ಮೇಲೆ ಸದಾ ಇರಲಿ.